ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪ ಹೊತ್ತು ಜೈಲಲ್ಲಿದ್ದಾರೆ. ಸುದೀರ್ಘ ಅವಧಿಯಿಂದ ಜೈಲಲ್ಲಿದ್ದಾರೆ. ಈ ಮಧ್ಯೆ ಮಗನ ಸಂಕಷ್ಟ ದೂರ ಆಗಬೇಕು ಅನ್ನೋ ಕಾರಣಕ್ಕಾಗಿ ರೇವಣ್ಣ ಅವರು ಹೊರಕ್ಕೆ ಹೊತ್ತಿದ್ದಾರೆ. ದೇವರಿಗೆ ಸಂಕಲ್ಪ ಮಾಡಿ ತಮ್ಮ ಇಷ್ಟದ ಆಹಾರವನ್ನು ತ್ಯಾಗ ಮಾಡಿದ್ದಾರೆ. ಎಚ್ ಡಿ ರೇವಣ್ಣ ಪ್ರಜ್ವಲ್ ರಿಲೀಸ್ ಆಗೋವರೆಗೂ ಕೂಡ ನಾನು ಮಾಂಸ ಮುಟ್ಟಲ್ಲ ಅಂತ ಶಪಥ ಮಾಡಿದ್ದಾರಂತೆ. ಅತ್ಯಾಚಾರ ಕೇಸಲ್ಲಿ ಪರಪ್ಪನ ಅಗ್ರಹಾರದ ಜೈಲಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಸುದೀರ್ಘ ಅವಧಿಯಿಂದ ಪ್ರಕರಣ ರದ್ದು ಕೋರಿ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಕೆ ಮಾಡ್ತಾನೆ ಇದ್ದಾರೆ. ಆದರೆ ನ್ಯಾಯಾಲಯದಲ್ಲಿ ಅವರಿಗೆ ಅವಕಾಶಗಳು ಸೃಷ್ಟಿಯಾಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ, ಈ ಹರಕೆಯ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕೋರ್ಟ್ನಲ್ಲಿ ಏನಾಗ್ತಿದೆ ಅಂತಂದ್ರೆ ಪದೇ ಪದೇ ಅರ್ಜಿ ಮುಂದೂಡಿಕೆ ಆಗ್ತಾ ಇದೆ ಮತ್ತು ಹಿನ್ನಡೆ ಆಗ್ತಾನೆ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಇವ್ರು ನೋಡಿದ್ರೆ ನಾನ್ ವೆಜ್ ಬಿಟ್ಟಿದ್ದಾರೆ, ಪರ್ಮನೆಂಟ್ ಆಗಿ ಬಿಡೋ ಪರಿಸ್ಥಿತಿ ಬರುತ್ತಾ ಹೆಂಗೆ? ರಕ್ಷತ್, ಖಂಡಿತ ಏನೋ ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವಂಥ ಪ್ರಜ್ವಲ್ ರೇವಣ್ಣ ಕಳೆದ ಒಂದು ವರ್ಷದಿಂದ ಕೂಡ ಜೈಲಿನಲ್ಲಿ ಇರುವಂಥದ್ದು. ಜೊತೆಗೆ ಒಂದು ರೀತಿ ಅಂದರೆ ಪ್ರಕರಣದಲ್ಲಿ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸೋದು, ಜೊತೆಗೆ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ಕೂಡ ರದ್ದು ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥದ್ದು, ಇದು ಪದೇ ಪದೇ ಕಳೆದ ಒಂದು ವರ್ಷದಿಂದ ರೇವಣ್ಣವರು ಮಾಡ್ತಾನೆ ಬರ್ತಿರುವಂಥದ್ದು. ಆದರೆ ಯಾವುದೂ ಕೂಡ ಕೈ ಹಿಡಿತಿರಲಿಲ್ಲ. ಹೀಗಾಗಿ ರೇವಣ್ಣವರು ಒಂದು ಶಪಥವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ದೇವರು ತಮಗೆ ಇಷ್ಟ ದೇವತೆಗೆ ಪೂಜೆ ಮಾಡಿ ಒಂದು ಏನು ತಾವು ಸೇವಿಸುವಂಥ ಮಾಂಸಾಹಾರವನ್ನು ತ್ಯಜಿಸಿ ತಮ್ಮ ಪುತ್ರ ಬಿಡುಗಡೆ ಆಗೋರು ಕೂಡ ನಾನ್ ವೆಜ್ ಮುಟ್ಟೋದಿಲ್ಲ ಅನ್ನೋ ಒಂದು ಶಪಥವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಕಾನೂನು ಹೋರಾಟಕ್ಕೂ ಕೂಡ ಏನು ರೇವಣ್ಣವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಆದರೆ ತಾವು ಕಳೆದ ತಮ್ಮ ಪುತ್ರ ಯಾವಾಗ ಜೈಲಿಗೆ ಹೋದ್ರು ಅಲ್ಲಿಂದಲೂ ಕೂಡ ಒಂದು ದೇವತೆಗಳಿಗೆ ಅಂದರೆ ದೇವರುಗಳಿಗೆ ಒಂದು ಹರಕೆ ಹೊರುವಂಥದ್ದು, ಜೊತೆಗೆ ಅಲ್ಲಿಗೆ ಭೇಟಿ ಕೊಡುವಂಥದ್ದು, ಪೂಜೆ ಪುನಸ್ಕಾರಗಳು, ಹೋಮಗಳನ್ನು ಕೂಡ ನೀವು ಪ್ರತಿನಿತ್ಯವೂ ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ತಾವು ಏನು ಹಲವಾರು ವರ್ಷಗಳಿಂದ ತಮ್ಮ ಕುಟುಂಬ ಅಂದರೆ ಹಲವಾರು ವರ್ಷಗಳಿಂದ ಕೂಡ ತಾವು ಸೇವಿಸ್ತಾ ಇದ್ದಂಥ ತಮಗೆ ಇಷ್ಟವಾದಂಥ ಆಹಾರ ಅದು ಮಾಂಸಾಹಾರ, ಅದನ್ನು ಕಳೆದ ಒಂದು ವರ್ಷದಿಂದಲೂ ಕೂಡ ಬಿಟ್ಟಿದ್ದೇನೆ ಅನ್ನೋ ಮಾತನ್ನು ತಮಗೆ ಮಾಹಿತಿ ನೀಡುವಂಥದ್ದು. ಯಾಕಂದರೆ ತಮ್ಮ ಪುತ್ರ ಸಂಕಷ್ಟದಿಲ್ಲದಾನೆ. ಈ ಒಂದು ಸಂಕಷ್ಟ ಸಂದರ್ಭದಿಂದ ಅವರು ಹೊರಗಡೆ ಬರಬೇಕಾದ್ರೆ ತಾವೊಂದಷ್ಟು ಹರಕೆಗಳನ್ನು, ಪೂಜೆ ಹವನಗಳನ್ನು ಮಾಡಬೇಕು. ಜೊತೆಗೆ ಅದ್ರ ಮುಂದುವರೆದ ಭಾಗವಾಗಿ ತಾನು ತನಗೆ ಇಷ್ಟವಾದಂಥ ಆಹಾರವನ್ನು ಕೂಡ ತ್ಯಜಿಸುತ್ತೇನೆ. ತನ್ನ ಮಗ ಹೊರಗಡೆ ಅಂದರೆ ಜಾಮೀನು ಪಡೆದು ಹೊರಗಡೆ ಬಂದ ನಂತರ ಅಷ್ಟೇ ನಾನು ಮಾಂಸಾಹಾರವನ್ನು ಸೇವಿಸ್ತೇನೆ ಅನ್ನೋ ಮಾತನ್ನು ರೇವಣ್ಣ ಅವರು ಹೇಳ್ತಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.